ಬಡ ನೇಕಾರರ ಮಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ವಿದ್ಯಾರ್ಥಿ ಅನುಶ್ರೀ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 605 ಅಂಕಗಳನ್ನು ಪಡೆಯುವ ಮೂಲಕ ತಾಲೂಕಿನಲ್ಲಿರುವ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳ ಫಲಿತಾಂಶಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ. ತಾಲೂಕಿನ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ರಾಯದುರ್ಗ ನಿವಾಸಿ ಪಲ್ಲವಿ ಅವರ ಹಿರಿಯ ಪುತ್ರಿಯಾಗಿರುವ ಅನುಶ್ರೀ ಅವರು ದಿನಂಪ್ರತಿ ತಾಯಿಯ ನೇಕಾರಿಕೆ ವೃತ್ತಿ ಹಾಗೂ ಟೈಲರಿಂಗ್ ವೃತ್ತಿಗೆ ಸಹಾಯ ಮಾಡುತ್ತಾ ತಾನು ಕೂಡ ಕರಕುಶಲ ಎಂಬ್ರಾಯ್ಡಿಂಗ್ ಮಾಡುತ್ತಾ ತನ್ನ ವಿದ್ಯಾಭ್ಯಾಸದ ಖರ್ಚು ವೆಚ್ಚಕ್ಕೆ ಸ್ವಯಂ ದುಡಿಮೆ ಮಾಡುತ್ತಾ ಕಡು ಬಡತನದಲ್ಲೂ ಕೂಡ ಜೀವನವನ್ನು ಸಾಗಿಸ್ತಾ ಶಾಲೆಯ ಶಿಕ್ಷಕರು ಹೇಳಿಕೊಟ್ಟ ಪಾಠವನ್ನು ಅಂದಂತೆ ಕಲಿತು ಎಲ್ಲ ಸಹಪಠ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ಉತ್ತೀರ್ಣ ಆಗಿರುವುದು ಅವರಿಗೆಲ್ಲ ಸಂತಸವನ್ನು ತಂದಿದೆ ಅಂತ ಶಾಲಾ ಮುಖ್ಯ ಶಿಕ್ಷಕರಾದ SB ಜೋಯಿಸ್ ಅವರು ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿದ್ಯಾರ್ಥಿಯ ಸಾಧನೆಗೆ ಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಪೋಷಕರು, STMC ಅಧ್ಯಕ್ಷರು ಹಾಗೂ ಸದಸ್ಯರು, ಪಟ್ಟಣದ ಜನತೆ ಹಾಗೂ ಸಾರ್ವಜನಿಕರು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನನ್ನ ಹೆಸರು ಅನುಶ್ರೀ ಅವ್ರ ತಾಯಿ ಪಲ್ಲವಿ ಅಂತ. ನನ್ನ ಮಗಳು ಇಷ್ಟು ಹೆಚ್ಚಿನ ಅಂಕ ತೆಗೆಯೋದಕ್ಕೆ ಅವ್ರು ಮುಖ್ಯ ಉಪಾಧ್ಯಾಯರು, ಅವರು ಸಹಪಾಠಿ ಶಿಕ್ಷಕಿಯರು ಅವರೆಲ್ಲ ಚೆನ್ನಾಗಿ ಇದು ಮಾಡಿದ್ದಕ್ಕೆ ಬಂದಿದ್ದಾರೆ. ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಂತ ಮುಂಜಾನೆ 5 ಗಂಟೆಗೆ ಎದ್ದು ಎಲ್ಲ ಮಾಡಿ ಕೆಲಸ ಮಾಡಿ ನಂದು ಮಿಷಿನ್ದು ಎಲ್ಲ ತಂದಾಕಿ ಸ್ಕೂಲ್ಗೆ ಹೋಗಿ ಮತ್ತೆ ಓದ್ಕೊಂಡು ಬಂದು ಇದು ಹೆಸರು ಅನುಶ್ರೀ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮೊಳಕಾಲ್ಮೂರಲ್ಲಿ 10ನೇ ತರಗತಿಯನ್ನು ಮುಗಿಸಿ 605 ಅಂಕಗಳನ್ನು ತಂದಿದ್ದೇನೆ. ಇದಕ್ಕೆಲ್ಲ ಕಾರಣ ನಾನು 9ನೇ ತರಗತಿ ರಜೆಯಿಂದಲೇ ಎಲ್ಲ ಮುಂದಿಂದು 10th ಗ್ರಾಮರು ಅವೆಲ್ಲ ಓದ್ತಾ ಇದ್ದೆ. ಮತ್ತು ಸ್ಕೂಲಲ್ಲಿ ಏನು ಮಾಡ್ತಿದ್ರು ಅವತ್ತಿನ ಪಾಠನ ಅವತ್ತೇ ಓದಿ ಮುಗಿಸ್ತಿದ್ದೆ. ಮತ್ತು ಅದಷ್ಟೇ ಅಲ್ಲದೆ ನಮ್ಮ ಮುಖ್ಯೋಪಾಧ್ಯಾಯರು 10ನೇ ತರಗತಿಯಿಂದನೇ ಅಲ್ಲ 9ನೇ ತರಗತಿಯಿಂದನೇ ಬೆಳಗ್ಗೆ 4:15ಗೆ ಅಂದಿನ ಪಾಠದ ಪ್ರಶ್ನೆ ಉತ್ತರಗಳನ್ನು ಅವರು ನಮಗೆ ಸಮಾಜ ವಿಜ್ಞಾನ ಪಾಠ ಮಾಡ್ತಿದ್ರು. ಸ್ಕೂಲಲ್ಲೇ ಅವ್ರಿಗೆ ಆಡಳಿತದ ವ್ಯವಹಾರ ಮಾಡ್ಕೊತಾನೆ ನಮಗೂ 1-2 ಪೀರಿಯಡ್ ಪಾಠ ಬಂದು ಮಾಡೋಗ್ತಿದ್ರು, ಡೈಲಿ ಮಾಡೋಗ್ತಿದ್ರು. ಮತ್ತು ಅವರು ಒಂದೇ ಸಬ್ಜೆಕ್ಟ್ ಅಲ್ಲ ಎಲ್ಲ ಸಬ್ಜೆಕ್ಟ್ಗಳನ್ನು ಕೇಳ್ತಾ ಇದ್ದರು. ಅದ್ರ ಜೊತೆಗೆ ಎಕ್ಸಾಮ್ ಹತ್ರ ಬರ್ತಾ ಒಂದಿನೂ ಮಿಸ್ ಮಾಡಿದ್ದಿಲ್ಲ. ಬೆಳಗ್ಗೆ ಒಂದೇ ಅಲ್ಲದೆ ನಮಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲ ಹೇಳ್ಕೊಡ್ತಿದ್ರು. ಅವರಷ್ಟೇ ಅಲ್ಲ, ಉಳಿದ ಟೀಚರ್ಸಿಗೂ ನಾವು ಯಾವಾಗ ಡೌಟ್ ಫೋನ್ ಮಾಡಿ ಕೇಳಿದ್ರು ಎಲ್ಲರೂ ಸಹಕರಿಸಿದ್ದಕ್ಕೆ ಇಷ್ಟೆಲ್ಲ ಬರೋದಕ್ಕೆ ಕಾರಣ. ನಾನು ಬೆಳಗ್ಗೆ ಓದ್ತಾ ಇದ್ದೆ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಓದ್ತಾ ಇದ್ದೆ. ಇಷ್ಟೆಲ್ಲ ಬರೋದಕ್ಕೆ ಕಾರಣರಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೂ ಮತ್ತು ಸಹ ಶಿಕ್ಷಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅಥ ಭಕ್ತಿಯೋಗೋ ನಾಮ 12ೋऽಧ್ಯಾಯಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ. ಸರ್ಕಾರಿ ಪ್ರೌಢಶಾಲೆಗಳು ಅಂದರೆ ಸಾಕು, ಜನಸಾಮಾನ್ಯರಲ್ಲಿ ಮೂಗು ಮುರಿಯುತ್ತಿರುವಂತಹ ಕಾಲದಲ್ಲಿ ಅಲ್ಲೇನೂ ಕೂಡ ಯಶಸ್ವಿ ಆಗಲ್ಲ, ಅಲ್ಲೇನೂ ಕೂಡ ಪ್ರಗತಿ ಆಗಲ್ಲ ಅನ್ನುವ ಒಂದು ಮಾತಿಗೆ ವಿರುದ್ಧವಾಗಿ ಇಲ್ಲಿರುವಂತಹ ಒಂದು ಬಹುಮುಖವಾದಂತಹ ಪ್ರತಿಭೆ ಆಂಧ್ರ ಪ್ರದೇಶದ ಗಡಿಭಾಗದಿಂದ ಬಂದ್ಬಿಟ್ಟು ರಾಯದುರ್ಗದಿಂದ ಎಷ್ಟೋ ಮಕ್ಕಳು ನಮ್ಮ ಶಾಲೆಗೆ ಓಡಾಡ್ತಾರೆ. ಅದರಲ್ಲಿ ಒಂದು ಬಹುಮುಖ ಪ್ರತಿಭೆ ಆಗಿರುವಂತಹ ಅನುಷಾ ನಮ್ಮ ಶಾಲೆಗೆ ಇಂದು 605 ಅಂಕಗಳನ್ನು ಪಡ್ಕೊಂಡ್ಬಿಟ್ಟು ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾಳೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈಕೆ ಮಾದರಿ ಅನಿಸಿದ್ದಾಳೆ. ನಾವು ಯಾವುದೇ ವಿಷಯಗಳನ್ನು ಕೇಳಲಿ, ಯಾವುದೇ ಚಾಪ್ಟರ್ಗಳನ್ನು ಕೇಳಲಿ, ಅವುಗಳಲ್ಲಿ ಅವಳು ಪರಿಣಿತಿಯನ್ನು ಸಾಧನೆ ಮಾಡಿದ್ಲು. ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಧನಾತ್ಮಕ ಯೋಚನೆಗಳೇ ಇದ್ವೇ ಬಿಟ್ಟರೆ ನನ್ನ ಕಡೆಯಿಂದ ಈ ಕೆಲಸ ಆಗಲ್ಲ ಅನ್ನೋದು ಅವಳ ಬಾಯಿಂದ ಬರ್ತಾನೇ ಇದ್ದಿದ್ದಿಲ್ಲ. ಎಲ್ಲ ಕೆಲಸಗಳನ್ನು ಕೂಡ ಉತ್ತಮವಾಗಿ ಮಾಡ್ತಾ ಇದ್ಲು. ಯಾರು ಏನು ಬರ್ತಾರಲ್ಲ, ಓದೋದಕ್ಕೆ ಬಡತನ ಇಲ್ಲ ಅನ್ನೋದಕ್ಕೆ
ನಿಜವಾದಂತಹ ಒಂದು ಉದಾಹರಣೆ, ಅತ್ಯಂತ ಜ್ವಲಂತವಾದಂತಹ ಉದಾಹರಣೆ ಅನುಷಾ. ಹಾಗಾಗಿ ಈ ಒಂದು ಬಹುಮುಖ ಪ್ರತಿಭೆಯಾಗಿರುವಂತಹ ಅನುಷಾಗೆ ನಾವು ನಮ್ಮ ಒಂದು ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.